ಬಿಕಾಮ್ನ ದ್ವಿತೀಯ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕವಿ ಪರಿಚಯದ ಮೇಲೆ ಕೇಳೋದ್ರಿಂದ ಇಲ್ಲಿ ಕವಿ ಪರಿಚಯದ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅದರೊಂದಿಗೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊನೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಕವಿಯ ಕಾಲ, ಕವಿಯ ಜನ್ಮಸ್ಥಳ, ಕವಿಯ ತಂದೆ ತಾಯಿಗಳ ಹೆಸರು, ಕವಿಗಳ ಮುಖ್ಯವಾದ ಕೃತಿಗಳು, ಅವರ ಕಾವ್ಯನಾಮ, ಹೀಗೆ ಇವುಗಳ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ ನಿಮಗೆ ಉಪಯುಕ್ತವಾಗಿರುವ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಈಗ ವಿವೇಕ್ ಶಾನ್ಭಾಗ್, ಹುಲಿಯ ಸವಾರಿ ಅನ್ನುವಂಥ ಘಟಕದ ಲೇಖಕ ವಿವೇಕ್ ಶಾನ್ಭಾಗ್ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಇವರೇ ವಿವೇಕ್ ಶಾನ್ಭಾಗ್ ಅವರು. ವಿವೇಕ್ ಶಾನ್ಭಾಗ್ ಅವರ ಕುರಿತಾಗಿ ಒಂದಿಷ್ಟು ಮಾಹಿತಿ ನೋಡೋದಾದರೆ, ವಿವೇಕ್ ಶಾನ್ಭಾಗ್ ಅವರು ಕನ್ನಡದ ಪ್ರಮುಖ ಕಥೆಗಾರರು ಹಾಗೂ ಕಾದಂಬರಿಕಾರರು. ಆಧುನಿಕತೆ ಮತ್ತು ತಂತ್ರಜ್ಞಾನಕ್ಕೆ ಎದುರಾದ ಭಾರತೀಯ ಮನಸ್ಸಿನ ಸ್ಥಿತಿ ಮತ್ತು ಅವ್ಯವಸ್ಥೆಗಳನ್ನು ತಮ್ಮ ಕಥೆಗಳಲ್ಲಿ ಸೂಕ್ಷ್ಮವಾಗಿ ಶೋಧಿಸಿದ್ದಾರೆ. ಬದಲಾಗುತ್ತಿರುವ ಸನ್ನಿವೇಶಗಳಲ್ಲಿ ಬದಲಾಗುತ್ತಿರುವ ಮನುಷ್ಯ ಸಂಬಂಧಗಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವರಿಗೆ ಅಪಾರವಾದ ಆಸಕ್ತಿ. ನಾಟಕ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿರುವ ಇವರು ಹಲವಾರು ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಅಂಕುರ, ಲಂಗುರ, ಹುಲಿಯ ಸವಾರಿ, ನಾವೀಗ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಘಟಕ ಹುಲಿಯ ಸವಾರಿ, ಮತ್ತೊಬ್ಬನ ಸಂಸಾರ ಎಂಬ ಕಥಾ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಬದಿಯ ಕಡಲು ಮತ್ತು ಸಖಿವಾಳ ಮುತ್ತು ಎಂಬ ಕಾದಂಬರಿಯನ್ನು ಕೂಡ ಇವರು ಬರೀತಾರೆ. ಬದಿಯ ಕಡಲು ಮತ್ತು ಸಖಿನಾಳ ಮುತ್ತು ಎಂಬ ಕಾದಂಬರಿಯನ್ನು ಕೂಡ ಇವರು ಬರೀತಾರೆ. ಸಕ್ಕರೆಯ ಗೊಂಬೆ ಎಂಬುದು ಇವರ ಪ್ರಮುಖವಾದ ನಾಟಕವಾಗಿದೆ. ಅಷ್ಟೇ ಅಲ್ಲದೆ ಇವರ ಹಲವಾರು ಕಥೆಗಳು ಇಂಗ್ಲಿಷ್ ಮತ್ತು ಭಾರತೀಯ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿವೆ. ಹಾಗೆ ದೇಶಕಾಲ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಅದರೊಂದಿಗೆ ಗಾಚರ ಗೋಚರ ಎಂಬ ಕವನ ಸಂಕಲನ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡು ಅಪಾರವಾದ ಪ್ರಸಿದ್ಧಿಯನ್ನು ಪಡೆದಿದೆ. ಹೋದ ದ್ವಿತೀಯ ಸೆಮಿಸ್ಟರ್ನ ಪರೀಕ್ಷೆಯಲ್ಲಿ ಈ ಗಾಚರ್ ಮತ್ತು ಗೋಚರ್ ಎಂಬ ಕವನ ಸಂಕಲನವನ್ನು ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಾಗಿತ್ತು. ಅದಕ್ಕೆ ಇದು ಬಹಳ ಮುಖ್ಯವಾದದ್ದು, ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೋಬೋದು. ಅದರೊಂದಿಗೆ ಇಲ್ಲಿ ನೋಡಿ ಕೇಳಬಹುದಾದ ಪ್ರಶ್ನೆಗಳು, ಈ ರೀತಿಯಾದ ಪ್ರಶ್ನೆಗಳು 1 ಅಂಕಕ್ಕೆ ಈ ಪಾಠದ ಮೇಲೆ ಬರ್ಬೋದು ನಿಮ್ಮ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ. ವಿದ್ಯಾರ್ಥಿಗಳೇ, ಈಗಾಗಲೇ ಚರ್ಚೆ ಮಾಡಿರ್ತಕ್ಕಂಥ ವಿಷಯದ ಮೇಲೇ ಈ ಪ್ರಶ್ನೆಗಳಿರ್ತವೆ. ಇದೇ ರೀತಿಯಾದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ಬೋದು. ವಿದ್ಯಾರ್ಥಿಗಳು ಇವುಗಳನ್ನು ಬರೆದು ಇಟ್ಕೋಬೋದು. ಸಕ್ಕರೆ ಗೊಂಬೆ ಇದು ಯಾರು ಬರೆದ ನಾಟಕವಾಗಿದೆ? ಉತ್ತರ ವಿವೇಕ್ ಶಾನ್ಭಾಗ್ ಅವರು ಬರೆದ ನಾಟಕವಾಗಿದೆ ಅನ್ನೋದು ಸರಳ ಉತ್ತರ. ನಂತರ ವಿವೇಕ್ ಶಾನ್ಭಾಗ್ ಪ್ರಕಟಿಸುತ್ತಿದ್ದ ಪತ್ರಿಕೆ ಯಾವುದು? ಇದು ಹೀಗೂ ಕೂಡ ಕೇಳಬಹುದು. ಇದಕ್ಕೆ ಉತ್ತರ ದೇಶಕಾಲ. ಸರಿಯಾದ ಉತ್ತರ ದೇಶಕಾಲ ಅನ್ನುವ ತ್ರೈಮಾಸಿಕ ಪತ್ರಿಕೆಯನ್ನು ಅವರು ಪ್ರಕಟಿಸ್ತಿದ್ದರು. ನಂತರ ಈಗಾಗಲೇ ಕೇಳಿರುವ ಒಂದು ಪ್ರಶ್ನೆ, ಗಾಚರ್ ಗೋಚರ್ ಇದು ಯಾರ ಕವನ ಸಂಕಲನವಾಗಿದೆ? ಇದಕ್ಕೆ ಉತ್ತರ ವಿವೇಕ್ ಶಾನ್ಭಾಗ್ ಅವರು ಬರೆದ ಕವನ ಸಂಕಲನವಾಗಿದೆ. ನಂತರ ಹೀಗೂ ಕೂಡ ಕೇಳ್ಬೋದು, ಗಾಚರ್ ಗೋಚರ್ ಕವನ ಸಂಕಲನವು ಯಾವ ಭಾಷೆಗೆ ಅನುವಾದಗೊಂಡಿದೆ ಅಂತಲೂ ಕೂಡ ಕೇಳ್ಬೋದು. ಉತ್ತರ ಇಂಗ್ಲಿಷ್ ಭಾಷೆಗೆ ಅನ್ನೋದು ಸರಿಯಾದ ಉತ್ತರ. ಹೀಗೆ ನಿಮ್ಮ ವಾರ್ಷಿಕ ಅಥವಾ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ 1 ಅಂಕದ ಪ್ರಶ್ನೆಗಳು 1 ಅಂಕ ಅಥವಾ 2 ಅಂಕ ಹೀಗೆ ನಿಮಗೆ ಪರೀಕ್ಷೆಗೆ ಬರ್ಬೋದು. ವಿದ್ಯಾರ್ಥಿಗಳು ತಯಾರು ಮಾಡಿಕೊಳ್ಳಿ. ಮುಂದಿನ ಎಲ್ಲ ಘಟಕಗಳ ಸಾರಾಂಶ ಮತ್ತು ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ನಿರೀಕ್ಷಿಸಬಹುದು. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.